ಆ ಕಾರ್ಯಾಚರಣೆ ಪತನ ಆದಂತಹ ಸ್ಥಳದಲ್ಲಿದ್ದಂತಹ ಸ್ಥಳೀಯ ಪ್ರತ್ಯಕ್ಷದರ್ಶಿಯೊಬ್ಬರು ಹೇಳಿದ್ದಾರೆ. ವೈದ್ಯಕೀಯ ಹಾಸ್ಟೆಲ್ನ ಕಟ್ಟಡದ ಮೇಲೆ ಬಿದ್ದಿದೆ ಇದು ವಿಮಾನ. ನಾವು ಆರಂಭದಲ್ಲೇ ಹೇಳ್ತಾ ಇದ್ವಿ, ವಿಮಾನ ಕುಸಿತ ದುರಂತದಿಂದ ಹಾಸ್ಟೆಲ್ನಲ್ಲಿದ್ದಂತಹ ಹಲವರು ಕೂಡ ಬಲಿಯಾಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಸ್ಟೆಲ್ನ ಮೇಲೆ ಬಿದ್ದಿರುವಂಥದ್ದು ವಿಮಾನ ಮೇಲೆ ಹಿಂಗೆ ಹೋಗ್ತಾ ಇತ್ತು, ಇದ್ದಕ್ಕಿದ್ದಾಗೆ ಅದರ ಹಾರಾಟ ಕುಸಿತು, ಇಮಿಡಿಯೇಟ್ ಬಿತ್ತು, ಗ್ರೌಂಡೆಡ್. ಸೊ ಅಲ್ಲೀಗ ಪ್ರತ್ಯಕ್ಷದರ್ಶಿ ಕೊಡ್ತಾ ಇರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಡೆಡ್ ಬಾಡಿಗಳು, ಮೃತದೇಹಗಳು ನಮಗೆ ಕಾಣಿಸಿವೆ ಎನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಅಲ್ಲಿಯ ಪ್ರತ್ಯಕ್ಷದರ್ಶಿಗಳು ಕೊಡ್ತಾ ಇದ್ದಾರೆ, ಸ್ಥಳದಲ್ಲಿ ಇರ್ತಕ್ಕಂಥವ್ರು. ಸೊ ಮಾಹಿತಿಗಳ ಪ್ರಕಾರ 110 ಮಂದಿ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಎನ್ನುವಂಥದ್ದು. ಹಾಸ್ಟೆಲ್ನ ಕಟ್ಟಡದ ಮೇಲೆ ಹಾಸ್ಟೆಲ್ನ ಮೇಲೆ ಬಿದ್ದಿದೆ. ಇದು ಹಾಸ್ಟೆಲ್ ನೀವೇನು ನೋಡ್ತಾ ಇದ್ರಿ, ಅದು ವೈಟ್ ಬಿಲ್ಡಿಂಗ್ ಏನಿದೆ ಅಲ್ಲಿ ಸಣ್ಣದಾಗಿ ಒಂದು ಅಲ್ಲಿ ಕೆಂಪು ಕಾಣಿಸ್ತಾ ಇದೆಯಲ್ಲ, ಅದು ವಿಮಾನದ್ದು ಒಂದು ಮುಂಭಾಗದ ಅವಶೇಷ ಅಷ್ಟೇ ಉಳ್ಕೊಂಡಿರುವಂಥದ್ದು. ಅದು ಹಾಸ್ಟೆಲ್ ಕಟ್ಟಡ, ಅಲ್ಲಿ ಹೋಗಿ ಬಿದ್ದಿದೆ. ಅದು ಅಲ್ಲಿ ಹೋಗಿ ಏನಾಗಿದೆ ಅಂತ ಹೇಳಿದ್ರೆ, ಆ ಕಟ್ಟಡದ ಮೇಲೆ ಬಿದ್ದಾದ ಬಳಿಕ ಅದರ ಪೋರ್ಷನ್ಸ್ಗಳೆಲ್ಲ ಬೆಂಕಿ ಇದಕ್ಕೆ ಅದು ಕ್ರ್ಯಾಶ್ ಆದ ತಕ್ಷಣ ತುಂಡಾಗಿ ಆ ಪಕ್ಕದಲ್ಲಿ ಇನ್ನೊಂದು ಬಿಲ್ಡಿಂಗ್ ಇತ್ತು, ಅಲ್ಲಿ ಕೆಳಗಡೆ ಬಿದ್ದಿದೆ. ಅಲ್ಲಿ ಸೊ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.